ಈಗ ನೆಕ್ಸ್ಟ್ ನಾವು ಪ್ರತಿದಿನ 10 ಅವರ್ ಕೆಲಸ ಮಾಡ್ಬೇಕಾಗಿ ಬರುತ್ತೆ. ಯಾಕೆಂದ್ರೆ ನಮ್ ಕರ್ನಾಟಕ ಗೌರ್ಮೆಂಟ್ ಅವರು ಪ್ಲಾನ್ ಮಾಡ್ತಿದ್ದಾರೆ ವರ್ಕಿಂಗ್ ಅವರ್ಸ್ ನ 9 to 10 ಅವರ್ಸ್ ಗೆ ಎಕ್ಸ್ಟೆಂಡ್ ಮಾಡೋದಕ್ಕೆ. ಇದರಿಂದ 144 ಅವರ್ಸ್ ಎಕ್ಸ್ಟ್ರಾ ವರ್ಕ್ ಮಾಡ್ತೀವಿ 3 ತಿಂಗಳಲ್ಲಿ. ಇದು ಇವಾಗಿರೋ ಲಿಮಿಟ್ ಗಿಂತ 3 ಟೈಮ್ ಜಾಸ್ತಿ. ಇದರಿಂದ IT, ಹಾಸ್ಪಿಟಾಲಿಟಿ, ರಿಟೇಲ್ ಕಂಪನೀಸ್ಗಳು ಎಫೆಕ್ಟ್ ಆಗುತ್ತೆ. ಬರೀ ಕರ್ನಾಟಕನೇ ಅಲ್ಲ, ಆಂಧ್ರ ಪ್ರದೇಶದಲ್ಲೂ ಪ್ರೈವೇಟ್ ಕಂಪನೀಸ್ಗಳಲ್ಲಿ 9 to 10 ಅವರ್ಸ್ ವರ್ಕಿಂಗ್ ಲಿಮಿಟ್ ನ ಪುಷ್ ಮಾಡ್ತಾ ಇದ್ದಾರೆ. ಇದರಿಂದ ಇಂಡಸ್ಟ್ರಿ ಅವರೇನೋ ಪಂಪ್ ಅಪ್ ಆಗಿದ್ದಾರೆ, ಆದ್ರೆ ಟ್ರೇಡ್ ಯೂನಿಯನ್ ಅವರು ಇದನ್ನ ಮಾಡರ್ನ್ ಡೇ ಸ್ಲೇವರಿ ಅಂತ ಕರೀತಾ ಇದ್ದಾರೆ. ಈ ಡಿಬೇಟ್ ಏನ್ ಹೊಸದಲ್ಲ. ಇನ್ಫೋಸಿಸ್ ಕಂಪನಿ ಓನರ್ ನಾರಾಯಣ್ ಮೂರ್ತಿ ಅವರು ಸ್ವಲ್ಪ ದಿನದ ಹಿಂದೆನೆ ಇದನ್ನ ಪ್ರಪೋಸ್ ಮಾಡಿದ್ರು. ಯಂಗ್ಸ್ಟರ್ಸ್ ಗಳು 70 ಅವರ್ಸ್ ಅ ವೀಕ್ ನೇಷನ್ಗೋಸ್ಕರ ಕೆಲಸ ಮಾಡಬೇಕು ಅಂತ. ಈ ತರ ವರ್ಕಿಂಗ್ ಅವರ್ಸ್ ನ ಜಾಸ್ತಿ ಮಾಡೋದಕ್ಕಿಂತ ಹೈಯೆಸ್ಟ್ ಔಟ್ಪುಟ್ ಪರ್ ಅವರ್ ಬಗ್ಗೆ ಫೋಕಸ್ ಮಾಡಿದ್ರೆ ದೇಶ ಮುಂದೆ ಹೋಗುತ್ತೆ. ಅದನ್ನ ಬಿಟ್ಟು ಎಕ್ಸ್ಟ್ರಾ ಅವರ್ ಕಂಪನಿಯಲ್ಲಿ ಕೂರಿಸ್ಕೊಂಡು ಡ್ರೈನ್ ಔಟ್ ಮಾಡಿಸೋದಕ್ಕಿಂತ ಈಚೆ ಮೋಸ್ಟ್ ಪ್ರೊಡಕ್ಟಿವ್ ದೇಶಗಳಲ್ಲಿ ಲೆಸ್ ವರ್ಕಿಂಗ್ ಅವರ್ಸ್ ಇದೆ. ಈಗ ಇಂಡಿಯಾನು ಮೋಸ್ಟ್ ಪ್ರೊಡಕ್ಟಿವ್ ದೇಶನ ಮಾಡೋದಕ್ಕೆ ಸ್ಟೇಟ್ಸ್ಗಳು 9 to 10 ವರ್ಕಿಂಗ್ ಅವರ್ಸ್ ನ ತಗೊಂಡ್ಬರೋ ಪ್ಲಾನ್ ಮಾಡ್ತಿದ್ದಾರೆ. ನಿಮ್ಗೇನನ್ಸುತ್ತೆ ಈ 9 to 10 ವರ್ಕಿಂಗ್ ಅವರ್ಸ್ ಬಗ್ಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ.